ದಾವೀದನ ಮಗಳಾದ ತಾಮಾರಳು ಮದುವೆಯಾಗುವ ವಯಸ್ಸಿನಲ್ಲಿದ್ದಂತಹ ಕನ್ಯೆಯಾಗಿದ್ದು ಸುರಕ್ಷಿತವಾಗಿ ಬಾಳುತ್ತಾ ಬರುತ್ತಿದ್ದಳು. ಯಾಕೆಂದರೆ ಅರಸನ ಮಗಳ ಮದುವೆಯು ರಾಜ್ಯದಲ್ಲಿಯೇ ಬಹು ವಿಶೇಷವಾದದ್ದಾಗಿತ್ತು. ಅರಮನೆಯ ಒಂದು ಕೋಣೆಯಲ್ಲಿ ಇವರನ್ನು ಭದ್ರವಾಗಿ ಕೂಡಿ ಹಾಕದೇ ಇದ್ದರೂ ಇವರು ಆರಾಮಾಗಿ ತಿರುಗಾಡುತ್ತಿದ್ದು, ಇವರು ಹೋಗುವ ಸ್ಥಳಗಳಲ್ಲೆಲ್ಲ ಇವರಿಗಾಗಿ ಇವರ ಬಾಡಿ ಗಾರ್ಡ್ಸ್ಗಳು ಇವರ ಜೊತೆಯಲ್ಲೇ ಇರುತ್ತಿದ್ದುದರಿಂದ ಯಾರೂ ಸಹ ಇವರ ಹತ್ತಿರ ಬಂದು ಇವರನ್ನು ಬಹಳ ಸುಲಭವಾಗಿ ಅಪ್ರೋಚ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹೊರಗಿನ ರೀತಿಯಲ್ಲಿ ಎಷ್ಟೇ ರೀತಿಯ ಭದ್ರತೆ ಇದ್ದರೂ ಸಹ ಆಪತ್ತು ಎನ್ನುವುದು ಒಳಗಡೆಯೇ ಇದ್ದರೆ ಆ ಸಮಸ್ಯೆಯನ್ನು ಕಂಡುಕೊಳ್ಳುವುದಕ್ಕಿಂತ ಮೊದಲೇ ಅದು ದೊಡ್ಡ ದುರಂತದಲ್ಲಿ ಮುಗಿದು ಬಿಡುತ್ತದೆ. ಇದೇ ರೀತಿಯಲ್ಲಿ ಒಂದು ದಿನ ಈಕೆಯು ಸಹ ತನ್ನ ಸಹೋದರನಾದ ಅಮ್ನೋನನು ಅನಾರೋಗ್ಯದಿಂದ ಬಾಧೆ ಪಡುತ್ತಿದ್ದಾನೆ ಎಂಬುದಾಗಿ ಕೇಳಲ್ಪಟ್ಟು ಅಯ್ಯೋ ಪಾಪ ಎಂದು ನೆನೆಸಿ ಒಳ್ಳೊಳ್ಳೆ ರೀತಿಯ ಅಡುಗೆಗಳನ್ನು ಮಾಡಿ ಆತನಿಗೆ ಕೊಡೋಣ ಎಂಬುದಾಗಿ ಭಾವಿಸಿ ತಂದೆಯ ಆಜ್ಞೆಯ ಮೇರೆಗೆ ಹೋದಳು. ಆದರೆ ಇದು ತನ್ನ ಇಡೀ ಜೀವಿತವನ್ನೇ ನಾಶ ಮಾಡಲು ಹಾಕಿದಂತಹ ಒಂದು ಬಲೆ ಎಂಬುದು ಆ ಸಮಯದಲ್ಲಿ ತಾಮಾರಳಿಗೆ ಅದು ತಿಳಿಯಲಿಲ್ಲ. ಅಮ್ನೋನನು ದಾವೀದನ ಹಿರಿಯ ಮಗ ಹಾಗೂ ಅರಸನ ವಾರಸುದಾರನು ಸಹ ಆಗಿದ್ದನು. ಏನೇ ತನ್ನ ಮುಂದೆ ದೊಡ್ಡ ಅರಸನ ಪಟ್ಟದ ಜವಾಬ್ದಾರಿ ಇದ್ದರೂ ಜೀವನದಲ್ಲಿ ಒಂದು ಗುರಿ ಗೊತ್ತಿಲ್ಲದೆ ತನ್ನ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದನು. ಯಾವುದೋ ಒಂದು ವಿಷಯ ಈತನ ನಿದ್ರೆಯನ್ನು ಕೆಡಿಸಿ ಮನಸ್ಸನ್ನು ಕುಗ್ಗಿಸುತ್ತಲೇ ಇತ್ತು. ಈತನ ಈ ಸ್ಥಿತಿಯನ್ನು ಗಮನಿಸುತ್ತಲೇ ಇದ್ದಂತಹ ಈತನ ಸ್ನೇಹಿತ ಯೋನಾದಾಬನು ಒಬ್ಬ ಅರಸನ ಮಗನಾಗಿದ್ದುಕೊಂಡು ಈ ರೀತಿ ಮುಖವನ್ನು ಸಪ್ಪಗೆ ಇಟ್ಟುಕೊಂಡು ದಿನಾಲು ಏನನ್ನೂ ನೆನೆಸಿಕೊಂಡು ಹಠ ಹಿಡಿಯುವುದು ಸರಿಯಲ್ಲ, ನನ್ನ ಬಳಿ ಸಹ ಅದೇನೆಂದು ತಿಳಿಸುವುದಿಲ್ಲವೋ ಎಂದು ಕೇಳುತ್ತಾನೆ. ಅಮ್ನೋನನು ಆತನನ್ನು ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಕಂಡದ್ದರಿಂದ, ನಿನ್ನನ್ನು ನಂಬಿ ಹೇಳುತ್ತೇನೆ ಕೇಳು, ನಾನು ಅಬ್ಷಾಲೋಮನ ತಂಗಿಯಾದ ತಾಮಾರಳನ್ನು ಪ್ರೀತಿಸಿ ಮೋಹಿಸುತ್ತಿದ್ದೇನೆಂಬುದಾಗಿ ಮನಸ್ಸಿನಲ್ಲಿ ಇದ್ದದ್ದೆಲ್ಲವನ್ನು ಹೇಳಿಬಿಟ್ಟನು. ತಾಮಾರಳು ಅಮ್ನೋನನಿಗೂ ಸಹ ತಂಗಿಯೇ ಆಗಿದ್ದಳು. ಆದರೆ ಇವನ ಸಂಬಂಧ ಒಂದು ಸಹೋದರ ಪ್ರೇಮವನ್ನು ದಾಟಿ ಒಂದು ತಪ್ಪಾದ ದೃಷ್ಟಿಯಲ್ಲಿ ಇದ್ದುದರಿಂದ ತನ್ನ ಸಹೋದರಿ ಎಂಬುದಾಗಿ ಹೇಳಲು ಧೈರ್ಯವಿಲ್ಲದೆ ಅಬ್ಷಾಲೋಮನ ತಂಗಿ ಎಂಬುದಾಗಿ ಹೇಳುತ್ತಾನೆ. ಸಂಗತಿಯನ್ನು ತಿಳಿದುಕೊಂಡಂತಹ ಯೋನಾದಾಬನು ಒಬ್ಬ ಒಳ್ಳೆಯ ಸ್ನೇಹಿತಂತೆ ಇದ್ದು ಅವನಿಗೆ ಗದರಿಸಿ ಬುದ್ಧಿವಾದವನ್ನು ಹೇಳದೆ ಅಮ್ನೋನನ್ನು ತಪ್ಪು ಮಾಡಲು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಹಾಕಿಕೊಡುತ್ತಾನೆ. ಅಮ್ನೋನನಿಗೆ ಅನಾರೋಗ್ಯವೆಂಬಂತೆ ನಟಿಸಿ ದಾವೀದನ್ನು ನೋಡಲು ಬಂದಾಗ ನಾನು ತಾಮಾರಳ ಕೈಯಿಂದ ಊಟ ಮಾಡಬೇಕು ಎಂದು ಅವಳನ್ನು ಕಳುಹಿಸಿಕೊಡ್ರಿ ಎಂಬುದಾಗಿ ಕೇಳುವಂತೆ ಮಾಡುತ್ತಾನೆ. ಯೋನಾದಾಬನು ಹೇಳಿದಂತೆ ಅಮ್ನೋನನು ಮಾಡುತ್ತಾನೆ. ತಂದೆ ದಾವೀದನ ಮಾತಿನ ಮೇರೆಗೆ ತಾಮಾರಳು ಹೊರಡುತ್ತಾಳೆ. ಪಾಪ ನನ್ನ ಅಣ್ಣನಲ್ಲವೇ ಎಂದು ಭಾವಿಸಿ ಪ್ರೀತಿಯಿಂದ ಅಡುಗೆ ಸಿದ್ಧಪಡಿಸುತ್ತಾಳೆ. ಅಡಿಗೆ ಮಾಡಿದ್ದನ್ನು ಬಂದು ತಿನ್ನುತ್ತಾನೆ ಎಂದು ಅಂದುಕೊಂಡರೆ ನನಗೆ ಕೈಯೆತ್ತುವುದೇ ಕಷ್ಟಕರವಾಗಿದೆ, ಬಂದು ನೀನೇ ತಿಳಿಸಿ ಎಂಬುದಾಗಿ ಕೇಳುತ್ತಿದ್ದಾನೆ. ತಾಮಾರಳಿಗೆ ಯಾಕೋ ಇದು ಸರಿ ಕಾಣಲಿಲ್ಲ. ಆಲೋಚಿಸಿಕೊಂಡೇ ಹತ್ತಿರ ಬರುವಾಗ ಅಮ್ನೋನನು ಕೈ ಹಿಡಿದು ಎಳೆಯುತ್ತಾನೆ. ಈಗ ತಾಮಾರಳಿಗೆ ಬಹಳ ಚೆನ್ನಾಗಿಯೇ ಅರ್ಥವಾಗಿ ಬಿಟ್ಟಿತು. ಇವನಿಗೆ ಆರೋಗ್ಯ ಎಲ್ಲ ಚೆನ್ನಾಗಿಯೇ ಇದೆ, ಇವನು ಕರೆದ ಉದ್ದೇಶವೇ ಬೇರೆ ಎಂಬುದಾಗಿ ತಿಳಿದೊಡನೆಯೇ, ಅಣ್ಣನೇ ಈ ಥರದ ಒಂದು ತಪ್ಪನ್ನು ಮಾಡಬೇಡ, ಇಸ್ರಾಯೇಲ್ ಜನರ ನಡುವೆ ಈ ರೀತಿಯ ಒಂದು ದುಷ್ಟ ಕಾರ್ಯವನ್ನು ಯಾರು ಮಾಡುತ್ತಾರೆ? ನಿನ್ನ ಈ ಸ್ವಲ್ಪ ಕಾಲದ ಆಸೆಗಾಗಿ ನನ್ನ ಭವಿಷ್ಯತ್ತನ್ನು ಹಾಳು ಮಾಡಬೇಡ. ತಂದೆ ದಾವೀದನೊಡನೆ ಮಾತನಾಡಿ ನೋಡು, ಒಂದು ವೇಳೆ ಅವನು ನಿನ್ನನ್ನು ಅರ್ಥ ಮಾಡಿಕೊಂಡು ಖಂಡಿತವಾಗಿ ನಿನಗೆ ನನ್ನನ್ನು ಮದುವೆ ಮಾಡಿಸದೇ ಇರಲಾರನು ಎಂಬುದಾಗಿ ಹೇಳಿ ಗೋಳಾಡುತ್ತಾಳೆ. ಆದರೆ ಅವನಾದರೋ ಇದ್ಯಾವುದನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ತನ್ನ ಪುರುಷ ಬಲವನ್ನು ಉಪಯೋಗಿಸಿ ತಾಮಾರಳನ್ನು ಬಲವಂತವಾಗಿ ಬಲಾತ್ಕರಿಸಿ ಅವಳನ್ನು ಮಾನಭಂಗಪಡಿಸಿಬಿಟ್ಟನು. ತಾಮಾರಳ ಗೋಳಾಟವನ್ನು ಇಲ್ಲಿ ಕೇಳುವವರೇ ಈಗ ಇಲ್ಲ. ನಂತರ ಆಕೆ ನಿಧಾನವಾಗಿ ಎದ್ದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡು ಎಲ್ಲವೂ ಮುಗಿದು ಹೋಯಿತು, ಈಗ ಇದರ ನಂತರ ಮದುವೆ ಆಗಲೇಬೇಕಲ್ಲವೇ? ಆದರೆ ಇಂತಹ ಒಬ್ಬ ದುಷ್ಟ ಮಿರುಗದೊಂದಿಗೆ ಹೇಗೆ ತಾನೇ ಜೀವನ ಮಾಡಲು ಸಾಧ್ಯ? ಸಹೋದರ ಎಂದು ನೆನೆಸಲು ಸಹ ಅಸಹ್ಯಕರವಾಗಿದೆ ಎಂದು ತಾಮಾರಳು ಮನೋವೇದನೆಯಿಂದ ಯೋಚಿಸುತ್ತಾ ಇನ್ನೂ ಅಳುತ್ತಿರುವಾಗಲೇ ಹೊರಗೆ ಹೋಗೆ, ಇನ್ನು ಮೇಲೆ ನನ್ನ ಕಣ್ಣಿಗೆ ನೀನು ಕಾಣಿಸಲೇ ಕೊಡೋದು ಎಂಬುದಾಗಿ ದ್ವೇಷ ತುಂಬಿದ ಹೃದಯದಿಂದ ತಳ್ಳಿ ಅಮ್ನೋನನ್ನು ಹೇಳುವಾಗ ಈಕೆಗೆ ದಿಗ್ಭ್ರಮೆ ಹೊಡೆದಂತಾಯಿತು. ಅದುವರೆಗೂ ತಾಮಾರಳ ಮೇಲೆ ಅಮ್ನೋನು ಇಟ್ಟುಕೊಂಡಿದ್ದಂಥ ಪ್ರೇಮಕ್ಕಿಂತ ಈಗ ತೋರಿಸುತ್ತಿರುವಂಥ ದ್ವೇಷ ತುಂಬ ಭಯಂಕರವಾಗಿತ್ತು. ಏನೋ ಈಕೆಯೇ ದೊಡ್ಡ ತಪ್ಪನ್ನು ಮಾಡಿದ್ದಾಳೆ ಎನ್ನುವ ರೀತಿಯಲ್ಲಿ ಒಂಟಿಯಾಗಿ ತಳ್ಳಿ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ತಾಮಾರಳು ಬೀದಿಯಲ್ಲಿ ಹೋಗಿ ಕುಳಿತು ತನ್ನ ಬಟ್ಟೆಗಳನ್ನೆಲ್ಲ ಹರಿದುಕೊಂಡು ಬೂದಿಯನ್ನು ತನ್ನ ಮೇಲೆ ಹಾಕಿಕೊಂಡು ಅಳುತ್ತಾ ಕೂಗುತ್ತಾ ಇದ್ದಳು. ಇದನ್ನು ಕಂಡ ತನ್ನ ಮತ್ತೊಬ್ಬ ಅಣ್ಣ ಅಬ್ಷಾಲೋಮನು ನಡೆದ ವಿಷಯವನ್ನು ತಿಳಿದು ಒಳಗೆ ಅಮ್ನೋನನ ಮೇಲೆ ಕುದಿಯ ಹತ್ತಿದರೂ ಸಹ ಮೇಲೆ ಅದನ್ನು ತೋರ್ಪಡಿಸಿಕೊಳ್ಳದೆ ಅವನು ನಿನ್ನ ಸಹೋದರನಲ್ಲವೇ ಎಂದು ಹೇಳಿ ಸಮಾಧಾನಪಡಿಸಿ ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ಆದರೆ ಅಮ್ನೋನನ ಮೇಲೆ ಇವನಿಗೆ ಸಹಿಸಲಾರದಷ್ಟು ದ್ವೇಷ ರೋಷ ಉಕ್ಕಲಾರಂಭಿಸಿತು. ಆದರೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದನು. ದಾವೀದನಿಗೂ ಸಹ ಈ ವಿಷಯ ತಿಳಿದು ಬಂದಿತು.
ಆದರೆ ಅವನು ಏನೂ ಹೆಚ್ಚಿನ ಕ್ರಮ ತೆಗೆದುಕೊಂಡಂತೆ ಕಂಡುಬರಲಿಲ್ಲ. ಒಂದು ವೇಳೆ ಆ ಕಾಲದಲ್ಲಿ ಇದ್ದಂಥ ಪುರುಷ ಪ್ರಾಧಾನ್ಯ ಸಮಾಜದ ಪದ್ಧತಿಯಿಂದ ಹೆಣ್ಣಿಗೆ ಏನು ಸಂಭವಿಸಿದರೂ ಪರವಾಗಿಲ್ಲ, ಆದರೆ ಪುರುಷನ ಗೌರವಕ್ಕೆ ಏನೂ ಕುಂದು ಬರಬಾರದೆಂಬುದಾಗಿ ಎಂದು ನೆನೆಸಿದನೋ ಏನೋ, ಇಲ್ಲವೇ ತಾನು ಬತ್ಷೆಬಳೊಂದಿಗೆ ಮಾಡಿದ ತಪ್ಪಿನ ನಿಮಿತ್ತವಾಗಿ ಈಗ ತನ್ನ ಮಗನನ್ನು ಖಂಡಿಸಲು ಹೋದರೆ ನೀನು ಏನು ಉತ್ತಮನೇನು ಎಂಬುದಾಗಿ ಅಂದು ಬಿಡುತ್ತಾನೋ ಎಂಬ ಭಯದಿಂದಲೋ ಏನೋ ದಾವೀದನು ಹಾಗೆಯೇ ಸುಮ್ಮನಿದ್ದು ಬಿಟ್ಟನು. ದಾವೀದನು ಈ ವಿಷಯದಲ್ಲಿ ಸುಮ್ಮನಿದ್ದಷ್ಟು ಅಬ್ಷಾಲೋಮನಿಗೆ ಅಮ್ನೋನ ಮೇಲಿದ್ದಂಥ ದ್ವೇಷ ಹೆಚ್ಚುತ್ತಲೇ ಹೋಯಿತು. ಈ ಘಟನೆ ನಡೆದು 2 ವರ್ಷಗಳಾದ ಮೇಲೆ ಅಬ್ಷಾಲೋಮನು ಅಮ್ನೋನನನ್ನು ತಂತ್ರವಾಗಿ ಕರೆಸಿಕೊಂಡು ಅವನನ್ನು ಕೊಲೆ ಮಾಡಿಬಿಟ್ಟನು. ದಾವೀದನು ಹೇಗೆ ಒಂದು ಹೆಣ್ಣನ್ನು ಮಾನಭಂಗಪಡಿಸಿ ಆಕೆಯ ಗಂಡನನ್ನು ಕೊಲೆ ಮಾಡಿದನೋ ಅದೇ ರೀತಿ ಅವನ ಒಬ್ಬ ಮಗನು ತನ್ನ ಸಹೋದರಿಯನ್ನೇ ಮಾನಭಂಗಪಡಿಸುತ್ತಿದ್ದಾನೆ, ಮತ್ತೊಬ್ಬನು ತನ್ನ ಸಹೋದರನ್ನೇ ಕೊಲೆ ಮಾಡುತ್ತಿದ್ದಾನೆ. ಇದೆಲ್ಲದರ ಮಧ್ಯೆ ಸಿಕ್ಕಿ ಪರಿತಪ್ಪಿಸಿದ್ದು ಯಾರೆಂದರೆ ಪಾಪ ಈ ತಾಮಾರಳೆ. ತನ್ನ ತಂದೆಯಿಂದ ಒಂದು ಸರಿಯಾದ ಭದ್ರತೆ ತನಗೆ ಸಿಗದೆ ತನ್ನ ಅಣ್ಣನೇ ಮಾಡಿದ ದ್ರೋಹದಿಂದ ಒಬ್ಬಂಟಿಗಳಾಗಿ ಬೀದಿಗೆ ಬಿಡಲ್ಪಟ್ಟು ಭವಿಷ್ಯವನ್ನು ಕಳಕೊಂಡು ಕಣ್ಣೀರಿಡುವಂತಹ ಪರಿಸ್ಥಿತಿಯೇ ಹೊರತು ಬೇರೆ ಏನೂ ಇವಳಿಗೆ ಇರಲಿಲ್ಲ. ತನ್ನ ಅಣ್ಣ ಅಬ್ಷಾಲೋಮನು ಹಗೆ ತೀರಿಸಿಕೊಂಡದ್ದು ಸ್ವಲ್ಪ ಸಮಾಧಾನ ತಂದಿರಬಹುದು, ಆದರೆ ಅವಳ ಇಡೀ ಜೀವನವೇ ಸಂಪೂರ್ಣವಾಗಿ ನಾಶವಾಗಿ ಹೋಯಿತಲ್ಲ. ಹಿರಿಯರು ಮಾಡುವಂಥ ತಪ್ಪು ಕಾರ್ಯಗಳು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತವೆ ಎಂಬುದನ್ನು ಇಲ್ಲಿ ಎಲ್ಲರೂ ನೆನೆಸಿ ನೋಡಬೇಕು. ದಾವೀದನ ಬಲಹೀನವಾದ ಕಾರ್ಯಗಳು, ಪಾಪಗಳು ಅವನ ಮಗಳ ಜೀವನ ನಾಶವಾಗಲು, ಒಬ್ಬ ಮಗನು ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು, ಮತ್ತೊಬ್ಬನು ಕೊಲೆಗಾರನಾಗಿ ಮಾರ್ಪಟ್ಟು ಓಡಿ ಹೋಗೋದಕ್ಕೆ ಕಾರಣವಾಯಿತು. ಇದರೊಂದಿಗೆ ಕೆಟ್ಟ ಆಲೋಚನೆ ಕೊಡುವಂತಹ ಅಮ್ನೋನನ ಕೆಟ್ಟ ಸ್ನೇಹವೂ ಸಹ ಇದಕ್ಕೆ ಕಾರಣವಾಯಿತು. ಒಳ್ಳೆಯ ಸ್ನೇಹಿತರುಗಳು ಅಪರೂಪವಾಗಿ ಸಿಗುವಂಥ ಈ ಕಾಲದಲ್ಲಿ ನಮ್ಮ ಯೌವನಸ್ಥರ ಸ್ನೇಹ ಹೇಗಿದೆ ಎಂಬುದನ್ನು ನಾವು ಪರಿಶೀಲಿಸಿ ನೋಡಬೇಕಾಗಿದೆ. ಹೆತ್ತವರು ತಮ್ಮ ಮಕ್ಕಳಿಗೆ ಒಳ್ಳೆಯ ಮಾದರಿಯನ್ನು ತೋರಿಸಬೇಕಾಗಿದೆ. ಇವರ ಪ್ರತಿಯೊಂದು ಕಾರ್ಯಗಳು ತಮ್ಮ ಮಕ್ಕಳ ಮೇಲೆ ಬಲವಾದ ಪರಿಣಾಮವನ್ನು ಬೀರುತ್ತವೆ ಎಂಬುದನ್ನು ನೆನಪಿನಲ್ಲಿಡಬೇಕು. ದಾವೀದನ ತಪ್ಪು ತೀರ್ಮಾನಗಳು, ನಿರ್ಧಾರಗಳು ಆತನ ಇಡೀ ಕುಟುಂಬವನ್ನೇ ಈ ರೀತಿಯಾಗಿ ಬಾಧಿಸಿತು. ಇಂದಿಗೂ ಸಹ ಈ ತಾಮಾರಳ ಹಾಗೆ ಸ್ವಂತ ಜನರಿಂದಲೇ, ತಾವು ಬಲವಾಗಿ ನಂಬಿದವರಿಂದಲೇ ಮೋಸ ಹೋಗಲ್ಪಟ್ಟು ಒಂಟಿಯಾಗಿ ಕಣ್ಣೀರು ಸುರಿಸುತ್ತಿರುವಂತಹ ಎಷ್ಟೋ ಜನರು ಇಂದಿಗೂ ಸಹ ಉಂಟು. ಅವರ ಮನಸ್ಸಿನಲ್ಲಿ ಅದು ಆರದ ಗಾಯವಾಗಿ ಕಾಡುತ್ತಲೇ ಇರುತ್ತದೆ. ಇವರ ನೋವನ್ನು ಮತ್ತೊಬ್ಬರಿಗೆ ಪೂರ್ತಿಯಾಗಿ ಹೇಳಿದರೂ ಸಹ ಅದು ಅವರಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಎಲ್ಲರ ನೋವನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ಕರ್ತನಿದ್ದಾನೆ, ಆತನ ಹೆಸರೇ ಯೇಸು ಎಂಬುದನ್ನು ಇಂಥವರು ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಯೇಸು ಕ್ರಿಸ್ತನು ಎಲ್ಲವನ್ನು ಬದಲಾಯಿಸಿ ಹೊಸದಾಗಿ ಮಾರ್ಪಡಿಸಲು ಶಕ್ತನಾದ ದೇವರೇ ಆಗಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಸಹ ಇರುವುದಾದರೆ ಇಂದೇ ನಿಮ್ಮ ಜೀವಿತಗಳನ್ನು ಯೇಸು ಕ್ರಿಸ್ತನ ಕರಗಳಲ್ಲಿ ಒಪ್ಪಿಸಿಕೊಡಿರಿ. ಅದೇ ರೀತಿ ಹೆತ್ತವರು, ಹಿರಿಯರು ತಮ್ಮ ಪ್ರತಿಯೊಂದು ಕಾರ್ಯಗಳು ತಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತವೆ ಎಂಬ ವಿಷಯದಲ್ಲಿ ತುಂಬಾ ಜಾಗೃತಿಯಿಂದಿದ್ದರೆ ಎಷ್ಟೋ ಒಳ್ಳೆಯದು. ಯೌವನಸ್ಥರು ತಮ್ಮ ಸ್ನೇಹಿತರ ಗುಂಪಿನ ವಿಷಯದಲ್ಲಿ ಎಚ್ಚರಿಕೆಯಿಂದಿರುವುದು ಬಹಳ ಒಳ್ಳೆಯದು. ಯಾಕೆಂದರೆ ಈ ಒಂದು ಘಟನೆಯು ಎಲ್ಲರಿಗೊಂದು ದೊಡ್ಡ ಎಚ್ಚರಿಕೆಯನ್ನೇ ಕೊಡುವಂಥದ್ದಾಗಿದೆ. ನೀವು ಎಚ್ಚರ ತಪ್ಪದೆ ಜಾಗರೂಕರಾಗಿರಲು ಕರ್ತನು ನಿಮಗೆ ಸಹಾಯವನ್ನು ಮಾಡಲಿ. ಆಮೇನ್.